ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ 100 ದಿನಗಳೇ ಉಳಿದ್ವು. ಆದರೆ ಬೇಲ್ ಬಗ್ಗೆ ಚಕಾರವಿತ್ತಿರಲಿಲ್ಲ. ಇದೀಗ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದ್ದು ನಾಳೆ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ A1 ಪವಿತ್ರಾಗೆ ನಾಳೆ ಅಗ್ನಿ ಪರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿಲ ಅಂತ ಒದ್ದಾಡ್ತಿದ್ದಾರೆ. ಕೊಲೆ ಕೇಸ್ನಿಂದ ಬಚಾವಾಗಲು ಮಾಡಿದ ಎಲ್ಲ ಪ್ಲಾನ್ಗಳು ಫೇಲ್ ಆಗಿ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ. ಜೈಲಿನಲ್ಲಿ 100 ದಿನ ಪೂರೈಸಿರುವಂತಹ ದರ್ಶನ್ ಈಗ ಬಿಡುಗಡೆಯ ಕನಸು ಕಾಣ್ತಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯವರೆಗೂ ಬೇಲ್ಗೆ ಅರ್ಜಿ ಹಾಕದ ದರ್ಶನ್ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ವಕೀಲರ ಮೂಲಕ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. 57ನೇ CCH ಕೋರ್ಟ್ನಲ್ಲಿ ನಾಳೆ ವಿಚಾರಣೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಗುತ್ತಾ ಜಾಮೀನು? ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ರಾಜುನಂತಿದ್ದಂತಹ ಕಾಟೇರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಸ್ವಲ್ಪ ಮಂಕಾಗಿದ್ರು. ಯಾವಾಗ ತಾಯಿಯನ್ನ ನೋಡಿದ್ರೋ ಫುಲ್ ಆಕ್ಟಿವ್ ಆಗಿದ್ದಾರೆ. ತಾಯಿ ದರ್ಶನದ ಬಳಿಕ ಫುಲ್ ಹ್ಯಾಪಿ ಆಗಿರುವಂತಹ ದರ್ಶನ್ ತಾಯಿಯ ಆಶೀರ್ವಾದ ಪಡೆದು ಜಾಮೀನಿಗೂ ಅರ್ಜಿಯನ್ನ ಹಾಕಿದ್ದಾರೆ. ನಾಳೆ 57ನೇ CCH ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ವಕೀಲ ಸುನೀಲ್, CV ನಾಗೇಶ್ ತಂಡದ ವಕೀಲರು ವಾದ ಮಾಡುವಂತಹ ಸಾಧ್ಯತೆ ಇದೆ. ದರ್ಶನ್ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ಕಂಬಿಯಿಂದ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಪೊಲೀಸರು ಸಾಕ್ಷಿಗಳ ಮೂಲಕವೇ 7 ಸುತ್ತಿನ ಕೋಟೆಯನ್ನು ನಿರ್ಮಿಸಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಯಾವೆಲ್ಲ ಅಂಶಗಳು ಮುಳುವಾಗಬಹುದು ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ನೇ A2 ಆರೋಪಿ. ಒಂದ್ ವೇಳೆ ಜಾಮೀನು ಕೊಟ್ರೆ ಸಾಕ್ಷ್ಯ ನಾಶ ಮಾಡುವಂತಹ ಸಾಧ್ಯತೆ ಇದ್ದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಜೊತೆಗೆ ಸ್ವಾಮಿ ಕೊಲೆ ಕೇಸ್ ತನಿಖೆ ಪೂರ್ಣಗೊಂಡಿಲ್ಲ. ಇನ್ನು ಕೆಲವು ಟೆಕ್ನಿಕಲ್ ವರದಿ ಬರೋದು ಬಾಕಿ ಇದೆ. ದರ್ಶನ್ ಪವಿತ್ರ ಮೊಬೈಲ್ ಡೇಟಾ ವರದಿ ಕೂಡ ಸಿಕ್ಕಿಲ್ಲ. ಪ್ರಕರಣದ ಮತ್ತೊಬ್ಬ ಆರೋಪಿ ವಿನಯ್ ಮೊಬೈಲ್ನ ಮತ್ತೆ FSLಗೆ ಕಳಿಸಲಾಗಿದೆ. ಈ ರಿಪೋರ್ಟ್ಗಳನ್ನೆಲ್ಲ ಸೇರಿಸಿ ಹೆಚ್ಚುವರಿ ಚಾರ್ಜ್ ಶೀಟ್ ಆಗಬೇಕು. ಜೊತೆಗೆ ಇನ್ನೂ ಕೆಲವರ ವಿಚಾರಣೆಯೂ ಬಾಕಿ ಇದ್ದು ರಾಜಾತಿಥ್ಯ ಕೇಸ್ನ ತನಿಖೆ ಪೂರ್ಣ ಆಗಿಲ್ಲ ಅಂತ ಬೇಲ್ಗೆ ತಕರಾರು ಹಾಕಲು ಪೊಲೀಸರು ರೆಡಿಯಾಗಿದ್ದಾರೆ. ನಾಳೆಯೇ ಪವಿತ್ರ ಬೇಲ್ ಅರ್ಜಿ ವಿಚಾರಣೆ. A1 ಆರೋಪಿ ಪವಿತ್ರ ಗೌಡಗೆ ಸಿಗುತ್ತಾ ಬೇಲ್? ಒಂದ್ ಕಡೆ ದರ್ಶನ್ ಜಾಮೀನು ಅರ್ಜಿ ಈಗ ಸಲ್ಲಿಸಿದ್ರೆ, ಈಗಾಗಲೇ A1 ಪವಿತ್ರ ಗೌಡ 2 ಬಾರಿ ಜಾಮೀನಿಗೆ ಅರ್ಜಿ ಹಾಕಿದ್ರು. ಮೊದಲ ಬಾರಿ ಅರ್ಜಿಯನ್ನ ತಿರಸ್ಕರಿಸಲಾಗಿತ್ತು. 2ನೇ ಬಾರಿ ಹೈಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಿಂದ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಹಿಂಪಡೆದಿದ್ದು ಕೆಳ ಹಂತದ ನ್ಯಾಯಾಲಯದಲ್ಲಿ ಮತ್ತೆ ಜಾಮೀನಿಗೆ ಪವಿತ್ರ ಗೌಡ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಪವಿತ್ರ ಗೌಡರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಇಬ್ಬರಿಗೂ ಕೂಡ ಜಾಮೀನು ಸಿಗೋದು ಅನುಮಾನವೇ. ಯಾಕಂದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A2 ಆದ್ರೆ ಪವಿತ್ರ ಗೌಡ A1 ಆರೋಪಿ. ಜೈಲಲ್ಲಿ ನಾಗನ ಹವಾ ನೋಡಿ ಪೊಲೀಸರೇ ಶಾಕ್. ನಾಗ ಹೇಳಿದ್ದಂತೆ ಕೇಳ್ಬೇಕಿತ್ತಂತೆ ಅಡುಗೆ ಭಟ್ಟ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಕೊಟ್ಟ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಒಂದೊಂದು ಮುಖವಾಡ ಬಯಲಾಗ್ತಿದೆ. ಜೈಲಿನಲ್ಲಿ ನಾಗ ಹೇಳಿದ್ದೇ ರೂಲ್ಸ್, ಅದನ್ನ ಪೊಲೀಸರು ಫಾಲೋ ಮಾಡಬೇಕಿತ್ತಂತೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಜೈಲಿನ ಅಡುಗೆ ಭಟ್ರು ನಾಗನ ಬ್ಯಾರಕ್ಗೆ ಹೋಗಿ ತಿಂಡಿ ಊಟಕ್ಕೆ ಏನು ಮಾಡಬೇಕು ಅಂತ ಅಪ್ಪಣೆಯನ್ನ ಪಡಿಬೇಕಿತ್ತಂತೆ. ನಾಗ ಯಾವ ತಿಂಡಿಯನ್ನ ಹೇಳ್ತಾನೋ ಅದನ್ನೇ ಮಾಡಿಕೊಡ್ಬೇಕಿತ್ತಂತೆ. ಆಗ್ನೇಯ ವಿಭಾಗದ ಪೊಲೀಸರು ಜೈಲಿನ ಮೇಲೆ ರೇಡ್ ಮಾಡಿದಾಗ ನಾಗನ ಬ್ಯಾರಕ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಲಿವರ್ ಬೇಯಿಸ್ತಿದ್ದಂತೆ ನಾಗನ ಶಿಷ್ಯ. ಸದ್ಯ ನಾಗನನ್ನ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಬೇಲ್ಗೆ ಅರ್ಜಿ ಸಲ್ಲಿಸಿರುವ ದರ್ಶನ್ ಬಿಡುಗಡೆಯ ಕನಸಿನಲ್ಲಿ ಚಡಪಡಿಸುತ್ತಿದ್ದಾರೆ. ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.